ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕೆ ಎಮ್. ಹ್ಯಾಪಿ ಕ್ರಿಯೇಷನ್ ಫ್ಯಾಷನ್ ಡಿಸೈನ್ ಸ್ಟುಡಿಯೋಗೆ ಸುಸ್ವಾಗತ. ಇವತ್ತು ನಾವು ಬ್ಲೌಸಲ್ಲಿ ಬ್ಯಾಕಲ್ಲಿ ಪಾಟ್ ನೆಕ್ ಹೇಗೆ ಕಟ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ. ದಯವಿಟ್ಟು ಫುಲ್ ವೀಡಿಯೋಗಾಗಿ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಮತ್ತು ಯೂಟ್ಯೂಬನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ಲೌಸಲ್ಲಿ ಪಾಟ್ ನೆಕ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ ವಿಡ್ತು 5.5 ಇಂಚ್ ಇದೆ. ಬ್ಯಾಕ್ ನೆಕ್ ಡೀಪು 10.5 ಇಂಚ್ ಇದೆ. ಓಕೆ, ಇವಾಗ ನೋಡ್ಕೊಳ್ಳಿ. ಇವಾಗ ಹೇಳ್ತೀನಿ ನೋಡ್ಕೊಳ್ಳಿ. ಫಸ್ಟು ಒಂದು ಸ್ಟ್ರೈಟನ್ನು ಹಾಕ್ಕೊಳ್ಳಿ ಹೀಗೆ. ನೆಕ್ಸ್ಟು ನೆಕ್ ವಿಡ್ತು 5.5 ಇದೆ. ಹಾಫ್ ನೆಕ್ ವಿಡ್ತು 2.75 ಇಂಚಸ್ ಆಗುತ್ತೆ. ಬ್ಯಾಕ್ ಡೀಪು 10.5 ಇದೆ, ಪ್ಲಸ್ ಹಾಫ್ ಇಂಚು 11 ಇಂಚಸ್ ಆಗುತ್ತೆ. ಅಗೈನ್ ಇದು ಕೂಡ 2.5 ಇಂಚಸ್ ತೊಗೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಓಕೆ, ಇಲ್ಲಿಂದ ಬ್ರಾಡು 3.5 ಇಂಚಸ್ ತೊಗೊಳ್ಳಿ. 3.5 ಇಂಚಸ್ ಬ್ರಾಡ್ ತೊಗೊಳ್ಳಿ. ಓಕೆ, ಈಗ ನಾವು ಮಾರ್ಕಿಂಗ್ ಚಾಕಲ್ಲಿ ಈ ಪಾಟ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ಶೇಪ್ ಒಳಗಡೆ ಬಂದು ಈ ಥರ ಬಂದು ಕಟ್ಟ ಕರ್ವಲ್ಲಿ ಹಿಂಗೆ ಎಂಡಾಗಬೇಕು. ಓಕೆ, ಹೀಗೆ ಇದನ್ನು ಮಾರ್ಕರಲ್ಲಿ ಹೈಲೈಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಓಕೆ, ಹಾಂ. ಆಮೇಲೆ ಈ ಬ್ರಾಡನ್ನು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಈಗ ಇದು ಪಾಟ್ ನೆಕ್ ರೆಡಿ ಆಯಿತು. ಓಕೆ, ಇದು ಕಟಿಂಗ್ ಮಾಡೋಣ. ಈಗ ಫಸ್ಟು 1 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಸ್ಟ್ರೈಟ್ ಲೈನ್ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ಪಾಟ್ ನೆಕ್ ಶೇಪ್ ಹೇಗಿದೆಯೋ ಆಗ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಂದ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. 0.75 ಇಂಚಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಆ ಶೇಪ್ ಹೇಗಿದೆಯಾ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ಬ್ರಾಡ್ ಇದೆಯಲ್ಲ 3.5 ಇಂಚಸ್ಸು ಅದು ಮಾರ್ಕ್ ಮಾಡ್ಕೋಬೇಕು. ಎಷ್ಟು? 3.5 ಇಂಚ್ ಇದೆ. ಓಕೆ, ಇದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 3.5 ಇಂಚಸ್. ನೆಕ್ ವಿಡ್ತು 2.75 ಇಂಚಸ್. ಎರಡು ಕಡೆಗೆ ಮಾರ್ಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಥರ 3.5 ಇಂಚಸ್ 2.75 ಇಂಚಸ್. ಓಕೆ, ಇವಾಗ ಇದನ್ನು ನೆಕ್ಕನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಪಾಟ್ ನೆಕ್ ಬಂತು ನಿಮಗೆ. ಓಕೆ, ಥ್ಯಾಂಕ್ ಯು.